ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡದಲ್ಲಿ ದಸರಾ ಜಂಬೂ ಸವಾರಿ ಉತ್ಸವ. ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಜರುಗಿತು. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಗಿರೀಶ್ ಪದಕಿ, ಗುರುರಾಜ್ ಹುಣಸಿಮರತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸ್ಪರ್ಧೆಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಜಂಬೂ ಸವಾರಿ ಉತ್ಸವ ಸಮಿತಿಯಿಂದ ಇವತ್ತು ಶಿಕ್ಷಕರಿಗಾಗಿ ಮತ್ತು ಮಕ್ಕಳ ದಸರಾ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಏರ್ಪಡಿಸಿ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಅವಕಾಶಗಳನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ದಸರಾ ಉತ್ಸವ ಸಮಿತಿ ಇವತ್ತು ಮಾಡಿದೆ. ಆ ಕಾರಣಕ್ಕಾಗಿ ಧಾರವಾಡದ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಂದು ತಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ಈಗಾಗಲೇ ಬಹುಮಾನವನ್ನು ಗಳಿಸಿದ್ದಾರೆ. ದಸರಾ ಮಹೋತ್ಸವದ ಅಂಗವಾಗಿ ಧಾರವಾಡ ಶಹರದ ಶಿಕ್ಷಕರಿಗಾಗಿ ಆಜಾದಿ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 18 ತಂಡಗಳು, ಶಿಕ್ಷಕರ ವಿವಿಧ ಶಾಲೆಗಳ 18 ತಂಡಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿರ್ತಕ್ಕಂಥ ಧಾರವಾಡ ಜಂಬೂ ಸವಾರಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರತ್ ಸರ್ ಅವರಿಗೆ, ಜಂಬೂ ಸವಾರಿಯ ಯಾವತ್ತು ಪದಾಧಿಕಾರಿಗಳಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿ ಇದು ಕ್ಷೇತ್ರ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಾವು ಮಕ್ಕಳ ದಸರಾ ಮತ್ತು ಶಿಕ್ಷಕರಿಗಾಗಿ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ನಮ್ಮ ದಸರಾ ಉತ್ಸವ ಸಮಿತಿ ಮತ್ತು ಶಿಕ್ಷಣ ಇಲಾಖೆ ಕೂಡಿ ಮಾಡಿದ್ವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಪದಕಿಯವರಾಗಲಿ, ನಮ್ಮ ಜಯಲಕ್ಷ್ಮೀರಮ್ಮವರಾಗಲಿ ಮತ್ತು ಎಲ್ಲ ಶಿಕ್ಷಕರಿಂದ ಇವತ್ತು ಮಕ್ಕಳನ್ನು ಕರೆಸಿ ಮಕ್ಕಳಿಗೆ ವಿಶೇಷವಾಗಿ ಅನೇಕ ನಮ್ಮ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತ್ತು ಅದರಲ್ಲೂ ಶಿಕ್ಷಕರಿಗೆ ರಾಷ್ಟ್ರಭಕ್ತಿ ಗೀತೆ, ರಾಷ್ಟ್ರ ಇವತ್ತು ನಾವೆಲ್ಲ ಒಂದು ದೇಶದಲ್ಲಿ ಬಂದು ಅನ್ನುವಂಥ ಒಂದು ಉತ್ತಮವಾದಂಥ ಹಾಡುಗಳ ಮುಖಾಂತರ ಅತ್ಯಂತ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇವತ್ತು ಕಳೆದ 18 ವರ್ಷಗಳಿಂದ ದಸರಾ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದ್ರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಡಿಸಿದ್ದೇವೆ. ಪ್ರತಿನಿತ್ಯ 4 ವೇದಿಕೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವತ್ತು ನಾಳೆ ನಾಡ್ದ ಇಲ್ಲೇ 3 ದಿವಸ ಕಾಲ ವಿದ್ಯಾವರ್ಧಕ ಸಂಘದಲ್ಲಿದ್ದರೆ ಗಾಂಧಿನಗರದಲ್ಲಿ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿಯೇ ನಮ್ಮ ಲಿಂಗಾಯತ್ ಭವನದಲ್ಲಿ ಹೀಗೆ ಅನೇಕ ಕಾರ್ಯಕ್ರಮಗಳು ಏರ್ಪಡಿಸಿದ್ದೇವೆ. 4ನೇ ತಾರೀಕಿನ ದಸರಾ ಜಂಬೂ ಸವಾರಿ ಉತ್ಸವ ಆಚರಣೆಯನ್ನು ಮಾಡ್ತಾರೆ. ಜಂಬೂ ಸವಾರಿ ಮೆರವಣಿಗೆಯನ್ನು ಮಾಡಿದೆ. ಅದರಲ್ಲಿ ಸುಮಾರು 5 ಆನೆಗಳನ್ನು ಹೇಳಿದ್ದೇವೆ. ಆನೆಗಳು, ಒಂಟೆ, ಕುದುರೆ ಮತ್ತು ಮುಂತಾದ ರಥಗಳು ಇವುಗಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ರಲ್ಲಿ 4ನೇ ತಾರೀಕಿಗೆ 2:30 ಗಂಟೆಗೆ ಏನು ಜಂಬೂ ಸವಾರಿ ಮೆರವಣಿಗೆ ಹೋಗ್ತದೆ, ಆ ಸಂದರ್ಭದಲ್ಲಿ ಎಲ್ಲ ಧಾರವಾಡ ನಗರದ ನಾಗರಿಕರು ಎಲ್ಲರೂ ಒಂದಾಗಬೇಕು ಮತ್ತು ಈಗೆಲ್ಲ ಧಾರವಾಡದಲ್ಲಿ ಒಂದೇ ಜಂಬೂ ಸವಾರಿಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡಿಕೊಂಡು ನಿರ್ಧಾರ ಮಾಡಿದ್ದೆ. ಆ ಒಂದು ಜಂಬೂ ಸವಾರಿಗೆ ಜನ ಅತ್ಯಂತ ಉತ್ಸಾಹದಿಂದ ಆನೆಗಳಿಗೆ, ಜಂಬೂಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಂತೇಳಿ ಕೇಳ್ತೀವಿ. ಇಂದು ದೇಶದಲ್ಲಿ ವಿವಿಧತೆಯಿಂದ ಏಕತೆಯನ್ನು ಬಿಂಬಿಸುವಂಥ ಹಾಗೂ ವಿವೇಕಾನಂದರು ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಆಶಯವಂತೆ ಮೊದಲು ಮಾನವನಾಗು ಎಂಬ ಭಾವನೆಯನ್ನು ಇಟ್ಕೊಂಡು ಇಬ್ರಾಹಿಂ ಸುತಾರ್ ಅವರು ರಚನೆ ಮಾಡಿದಂಥ ನಾವೆಲ್ಲ ಭಾರತೀಯರು ಎನ್ನುವಂಥ ಗೀತೆಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ.
ಧನ್ಯವಾದಗಳು ಶಿಕ್ಷಕ ವೃಂದದವರಿಗೆ ನಮ್ಮ ವೃಂದ ಗಾಯನಕ್ಕಾಗಿ. ದಿಗಂತದಲ್ಲಿ ನಿನ್ನ ಕೀರ್ತಿ ಬೆಳಗಲಿ, ಗಗನದಲ್ಲಿ ನಿನ್ನ ವಿಜಯ ಘೋಷ ಮೊಳಗಲಿ, ಭೂಮಿಯೇ ಸ್ವರ್ಗವಾಗಲಿ. ಎಲ್ಲ ಗಾಯನದ ಮೂಲಕ ಪ್ರಸ್ತುತಪಡಿಸಿರ್ತಕ್ಕಂತಹ ಶಿಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಮುಂದಿನದಾಗಿ ತಮ್ಮ ಮುಂದೆ ಮದನಮಟ್ಟಿ ಕನ್ನಡ ಕ್ಲಸ್ಟರ್ನ ಭಾಷೆಯನ್ನು ಮಾತನಾಡುವಂಥ ಜನರನ್ನು ಎಲ್ಲರನ್ನು ಒಳಗೊಂಡಿದೆ. ಭಾರತದ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಇಷ್ಟೆಲ್ಲ ವೈವಿಧ್ಯತೆಯಲ್ಲಿ ಇದ್ದರೂ ಕೂಡ ಇಡೀ ಜಗತ್ತಿನಲ್ಲೇ ಒಂದಾಗಿ ಮುನ್ನುಗ್ತಾ ಇರುವಂಥ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ದೇಶ ಯಾವುದಾದ್ರೂ ಇದ್ದರೂ ಅದು ಕೇವಲ ಭಾರತ ದೇಶ ಒಂದೇ. ಇವತ್ತಿನ ದಿವಸ ಭಕ್ತಿಗೀತೆಗಳ ಮೂಲಕ ನಮ್ಮ ಭಾರತ ಮಾತೆಯನ್ನು ನಾವೆಲ್ಲರೂ ನೆನೀತಾ ಇದ್ದೇವೆ. ಇವತ್ತು ನಾವು ಪ್ರಸ್ತುತಪಡಿಸುತ್ತಿರುವಂತಹ ಹಾಡ ಇಡೀ ನಮ್ಮ ಭಾರತ ದೇಶದ ವೈವಿಧ್ಯತೆಯನ್ನು, ಏಕತೆಯನ್ನು ಸಾರುವಂಥ ಹಾಡು. ಇದನ್ನು ಕೆ ಗಾಯತ್ರಿ ಅನ್ನುವಂಥವರು ರಚನೆ ಮಾಡಿದ್ದಾರೆ. ತಾವುಗಳೆಲ್ಲರೂ ಹಾಡಿದಂಥ ಎಲ್ಲ ತಂಡಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ತಮಗೂ ಕೂಡ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ನಮ್ಮ ಗುರುರಾಜ ಹುಣಸಿ ಮರದವರು ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿ ಎಲ್ಲ ರೀತಿಯಿಂದ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ಇಲಾಖೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗಮನಿ
ಪಡೆದಂತಹ ತತ್ವಪದಕಾರರು ಆದಂತಹ ಇಬ್ರಾಹಿಂ ಸುತಾರ್ ಅವರ ರಚನೆಯಾಗಿರ್ತಕ್ಕಂಥ ನಾವೆಲ್ಲ ಭಾರತೀಯರು ಅಂತಕ್ಕಂತಹ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಹೂತೋಟದಲ್ಲಿ ಇರುವಂತಹ ಎಲ್ಲ ಥರದ ಹೂಗಳು ಆಗಬಹುದು ಅಥವಾ ಜಾತಿಗೆ ನಾವು ಭೇದ ಭಾವ ಮಾಡಲಿಲ್ಲ. ನಾವು ಸಹ ಗಾಳಿ ಆಗ್ಬೋದು, ಭೂಮಿ ಆಗ್ಬೋದು, ಯಾವುದೂ ಜಾತಿ ಭೇದವನ್ನು ಮಾಡಲಿಲ್ಲ. ದೇವರಿಂದ ಬಂದಂತಹ ಈ ಜೀವ ದೇವರಿಗೆ ಅರ್ಪಣೆ ಆಗಬೇಕು ಅಂತಕ್ಕಂಥ ಒಂದು ಹಾಡಿನ ಮೂಲಕ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸತಕ್ಕಂಥ ಒಂದು ದೇಶಭಕ್ತಿ ಗೀತೆಯನ್ನು ಇಲ್ಲಿ ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲರಿಗೂ ಆಜಾದಿ ಕಾ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮನೆಯಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳೆಲ್ಲ ಕಂಪು ಸೂಸಲಿ, ಆ ಹೂಗಳಂತೆ ಮತಗಳೆಲ್ಲ ಕಂಪು ಸೂಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ. ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ. ಆ ಜಗದ ಸೃಷ್ಟಿಯಲ್ಲಿ ಜೀವ ಸುಖದಿ ಬಾಳಲಿ, ಆ ಜಗದ ಸೃಷ್ಟಿಯಲ್ಲಿ ಜೀವ ಸುಖದಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಆ ದೇವರಿಂದ ಬಂದ ಜೀವ ದೇವರಾಗಲಿ, ಆ ದೇವರಿಂದ ಬಂದ ಜೀವ ದೇವರಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಸೂರ್ಯನಂತೆ ಸಂತರೆಂದ ಜಗದಲ್ಲಿರುವರು, ವರುಣನಂತೆ ಜ್ಞಾನ ಸುಖೆಯ ತಲೆಗೇರೆವರು. ಸೂರ್ಯನಂತೆ ಸಂತರೆಂದ ಜಗದಲ್ಲಿರುವರು, ವರುಣನಂತೆ
ಹಸಿರುಗೊಳಿಸಿವೆ ನಾಡನು ಹರಿದಿ ಹಸಿರುಗೊಳಿಸಿವೆ ವನ್ಯ ಜೀವಿಗಳಂದಗೊಳಿಸಿವೆ ನಾಡನು ಭಾರತದಲ್ಲಿದೆ ಭಾವ ಸಂಗಮ ವಿವಿಧತೆಯಲ್ಲಿದೆ ಏಕತೆ ಆ ಆ ವಿನಯಶೀಲ ವಿಚಾರವಂತರು ನಮ್ಮ ದೇಶದ ಪ್ರಜೆಗಳು ವಿನಯಶೀಲ ವಿಚಾರವಂತರು ನಮ್ಮ ದೇಶದ ಪ್ರಜೆಗಳು ಭಾರತಾಂಬೆಯ ಸೇವೆಗಾಗಿ ಭಾರತಾಂಬೆಯ ಸೇವೆಗಾಗಿ ಮೀಸಲೆಮ್ಮಯ ಭುಜಗಳು ಮೀಸಲೆಮ್ಮಯ ಭುಜಗಳು ಭಾರತದಲ್ಲಿದೆ ಭಾವ ಸಂಗಮ ವಿವಿಧತೆಯಲ್ಲಿದೆ ಏಕತೆ ದೇಶ ಸಂಸ್ಕೃತಿ ವೇಷಭೂಷಣ ಹೊಂದಿಕೊಂಡಿಹ ಸಂಹಿತೆ ಭಾಷೆ ಸಂಸ್ಕೃತಿ ವೇಷಭೂಷಣ ಹೊಂದಿಕೊಂಡಿಹ ಸಂಹಿತೆ ಭಾರತದಲ್ಲಿದೆ ಭಾವ ಸಂಗಮ ವಿವಿಧತೆಯಲ್ಲಿದೆ ಏಕತೆ ಆ ಆ ಅವಕಾಶಕ್ಕಾಗಿ ಧನ್ಯವಾದಗಳು. ಇದನ್ನು ರಚಿಸತಕ್ಕಂಥ ಕವಿಗಳಾಗಿರ್ತಕ್ಕಂಥ ಶ್ರೀ ವಿ.ಸಿ. ಅರಸರಂಗವರ ರಚನೆಯನ್ನು ನಾನೀಗ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದು. ಎಲ್ಲ ಸಹೋದರಿಯರ ಮಧ್ಯೆ ನಾವೊಬ್ಬ ಸಹೋದರ ಇಟ್ಕೊಂಡು ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಗಿರೀಶ್ ಭಕ್ತಿ ಸಾಹೇಬರಿಗೆ ಮತ್ತು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತಹ ಡಿಎಸ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಒಂದು ದೇಶಭಕ್ತಿ ಗೀತೆ ದೇವಿ ನಿನ್ನಯ ಸೊಬಗಿನ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸದ ಸದಳವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸದ ಸದಳವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಧರೆಗಳ ತರಿಸಿದ ಸ್ವರ್ಗದ ಸ್ವಾತಿ ಸುಂದರ ತಾಯಿ ನೆಲವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಧವಳ ಹಿಮಾಲಯ ಮುಕುಟದ ಮೆರಗು ಕಾಲ್ತೊಳೆಯುತ್ತಲಿದೆ ಜಲಧಿಯ ಬುರುಗು ಧವಳ ಹಿಮಾಲಯ ಮುಕುಟದ ಮೆರಗು ಕಾಲ್ತೊಳೆಯುತ್ತಲಿದೆ ಜಲಧಿಯ ಬುರುಗು ಗಂಗಾ ಬಯಲಿದು ಹಸಿರಿನ ಸೆರಗು ಕನಕನ ಮಂಗಲವು ನಮ್ಮಿ ತಾಯಿ ನೆಲವು ಕನಕನ ಮಂಗಲವು ನಮ್ಮಿ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆ ಬಣ್ಣಿಸದ ಸದಳವು ನಮ್ಮಿ ತಾಯಿ ನೆಲವು ನಮ್ಮಿ ತಾಯಿ ನೆಲವು ಕಾಶ್ಮೀರದಲ್ಲಿ ಸುರಿಯುತ್ತ
ಕವಿದವು ಫಲವು ನಮ್ಮಿ ತಾಯ್ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆ ವರ್ಣಿಸಲ ಸದಳವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಹಲವು ಭಾಷೆ ನುಡಿ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಹಲವು ಭಾಷೆ ನುಡಿ ಲಿಪಿಗಳ ತೋಟ ವಿವಿಧ ಪಂಥ ಮತಗಳ ರಸದೂಟ ಕಾಮನ ಕಾಮನ ಬಿಲ್ಲಿನ ನೋಟ ಬಗೆ ಬಗೆ ಸಂಕುಲವು ನಮ್ಮಿ ತಾಯ್ನೆಲವು ಬಗೆ ಬಗೆ ಸಂಕುಲವು ನಮ್ಮಿ ತಾಯ್ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆ ವರ್ಣಿಸಲ ಸದಳವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಪುಣ್ಯವಂತರಿಗೆ ಇದುವೇ ನಾಟ ಕಳರಿಗೆ ಆಗಿದೆ ಶಿವನ ಪಿನಾಟ ಪುಣ್ಯವಂತರಿಗೆ ಇದುವೇ ನಾಟ ಕಳರಿಗೆ ಆಗಿದೆ ಶಿವನ ಪಿನಾಟ ಶರಣಾಗತರಿಗೆ ಅಭಯದಾಯಕ ಯುಗ ಯುಗದಿ ನಿಲುವು ನಮ್ಮಿ ತಾಯ್ನೆಲವು ಯುಗ ಯುಗದಿ ನಿಲುವು ನಮ್ಮಿ ತಾಯ್ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ವರ್ಣಿಸಲ ಸದಳವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಗಂಗೆ ತುಂಗೆಯರ ಅಮೃತ ಸನ್ಯ ಕುಡಿಸುತ್ತ ಮಾಡಿದೆ ಜೀವನ ಧನ್ಯ ಗಂಗೆ ತುಂಗೆಯರ ಅಮೃತ ಸನ್ಯ ಕುಡಿಸುತ್ತ ಮಾಡಿದೆ ಜೀವನ ಧನ್ಯ ಮುಗಿಸಿದು ಬದುಕು ನಿನಗೆ ಅನನ್ಯ ಕ್ಷಣ ಕ್ಷಣ ಬಲ ಛಲವು ನಮ್ಮಿ ತಾಯ್ನೆಲವು ಕ್ಷಣ ಕ್ಷಣ ಬಲ ಛಲವು ನಮ್ಮಿ ತಾಯ್ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ವರ್ಣಿಸಲ ಸದಳವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಧರಿಸಿದ ಸ್ವರ್ಗದ ಸ್ಪರ್ಧಿ ಸುಂದರ ತಾಯ್ನೆಲವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ನಮ್ಮಿ ತಾಯ್ನೆಲವು ಒಟ್ಟು ಬಂದಿರಿ. ಒಂದು ಒಳ್ಳೆಯ ಸುಸಂದರ್ಭ ದಸರಾ ಹಬ್ಬದ ನಿಮಿತ್ತದಲ್ಲಿ ಇವತ್ತು ಧಾರವಾಡ ದಸರಾ ಜಂಬೂ ಸವಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಇವತ್ತು ಸಮೂಹ ಗೀತೆಗಳ ಗಾಯನ ಸ್ಪರ್ಧೆ ಎಲ್ಲ ಶಿಕ್ಷಕರೊಂದಕ್ಕೆ ನೆರವೇರಿತು. ಬೆಳಗ್ಗೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ವೇದಿಕೆ ಮೇಲಿದ್ದಂತೆ ಎಲ್ಲ ಮನೆಯರು ನಡೆಸಿಕೊಟ್ಟಾರೆ. ಅವರ ಗೌರವ, ಅವರ ಉಪಸ್ಥಿತಿ ನಮಗೆ ಬಹಳಷ್ಟು ಗೌರವ ಶೋಭೆಯನ್ನು ತಂದಿದೆ. ಮಾನ್ಯರು ಶ್ರೀ ಧಾರವಾಡ ದಸರಾ ಜಂಬೂ ಸವಾರಿಯ ಅಧ್ಯಕ್ಷರು ಮಾನ್ಯ ಶ್ರೀ ಗುರುರಾಜ್ ಹುಣಸಿಮರ ಸರ್ ಅವರು, ಅದೇ ರೀತಿ ಅತಿಥಿಗಳಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಮಲ್ಲಿಕಾರ್ಜುನ್ ಚಿಕ್ಕಮಠ್ ಸರ್ ಅವರು, ಅದೇ ರೀತಿ ಮಕ್ಕಳ ಮಹರ್ಷಿ ಶಂಕರ್ ಹಲ್ಗತ್ತಿ ಸರ್ ಅವರು, ಹಾಗೂ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಗಳು ನಮ್ಮ ಮಾರ್ಗದರ್ಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಧಾರವಾಡ ಜಂಬೂ ಸವಾರಿಯ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ನಮಗಿಲ್ಲೇ ಗೀತಗಾಯನ ಸ್ಪರ್ಧೆಯನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟರು. ಅವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕೆಲಸ ನಡೀತು. ಭಾಳಷ್ಟು ಖುಷಿಯಾಯಿತು. ಆ್ಯಕ್ಚುಲಿ 16 ಟೀಮ್ಗಳು ಭಾಗವಹಿಸಬೇಕಿತ್ತು, 13 ಟೀಮ್ಗಳು ಭಾಗವಹಿಸಿದರು.
ಸರ್ಕಾರಿ ಅನುದಾನ ರಹಿತ ಶಾಲೆ ಅನ್ನದೇ ಎಲ್ಲ ಶಿಕ್ಷಕರಿಂದ ಸಂಗೀತ ಮೇಳದೊಂದಿಗೆ ತಾವೆಲ್ಲರೂ ಬಂದು ನುಡಿಸಿದ್ದು ಬಹಳ ಖುಷಿಯನ್ನು ನೀಡಿತು. ಸರ್ ಹೇಳ್ತಾ ಇದ್ರು, ಒಂದೊಂದು ತಾಸು ಇಲ್ಲಿ ಬಂದು ಬಾಯ್ಪಟ್ಟಾಗಿ ಹೇಳ್ತಿದ್ದಾರೆ ಅಂದರೆ ಒಂದು ತಾಸು ಹೆಚ್ಚಿಗೆ ಶಾಲೆಗೆ ಅದಾರ ಇವರು ಅಂತ ಚಿಕ್ಕಮಠ ಸರ್ ಅವರು ಹೇಳ್ತಾ ಇದ್ರು. ಅಂದರೆ ಒಂದೊಂದು ತಾಸುಗಳನ್ನು ಇಟ್ಕೊಂಡು ತಾವೆಲ್ಲರೂ ಶಾಲಾವಧಿ ನಂತರ ಬಂದು ಪ್ರಾಕ್ಟೀಸ್ಗಳನ್ನು ಮಾಡಿ ಇಲ್ಲಿ ನಮಗೆಲ್ಲ ಸಂಗೀತ ಸುದೆಯನ್ನು ಉಣಬಡಿಸಿದ್ದು ಭಾಳ ಖುಷಿ ಅನ್ನಿಸ್ತು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ತಂತ್ರಗಳು ಅದೇ ರೀತಿ, ಅವ್ರು ಒಟ್ಟು ಏನಾದರೂ ಮಾಡಬೇಕು, ಎಲ್ಲರನ್ನ ಕೂಡಿಸ್ಬೇಕು, ಎಲ್ಲರನ್ನ ಹಾಡಿಸ್ಬೇಕು, ಅವರಲ್ಲಿರುವ ಪ್ರತಿಭೆಗಳನ್ನು ನಾವು ಹೊರಹಾಕಬೇಕು. ಇದರ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ಅವರ ಉದ್ದೇಶ. ಅವ್ರ ಜೊತೆಗೆ ನಮಗೆ ಕೆಲಸ ಮಾಡೋಕ್ಕೆ ಭಾಳ ಖುಷಿ ಅನ್ನಿಸ್ತು. ನಮ್ಮ ಎಲ್ಲ ಎಲ್ಲ ಶೈಕ್ಷಣಿಕ ಮೇಲ್ವಿಚಾರಕರು ತಮ್ಮ ಎಲ್ಲ CRP ತಂಡ ತಮ್ಮ ಕ್ಲಸ್ಟರ್ಗಳಲ್ಲಿ ಎಲ್ಲ ಶಿಕ್ಷಕರೊಂದಕ್ಕೆ ಅವರು ಈ ಸಲಹೆ ಸೂಚನೆಗಳನ್ನು ನೀಡಿದಾಗ ಭಾಳಷ್ಟು ಖುಷಿಯಿಂದ ಎಲ್ಲ ಮುಖ್ಯೋಪಾಧ್ಯಾಯರು ಇದಕ್ಕೆ ಧನಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಅವರಿಗೆ ಚಪ್ಪಾಳೆ ಮೂಲಕ ತಾವು ಧನ್ಯವಾದಗಳನ್ನು ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸೋಣ. ಕೊನೆಯ ಟೀಮ್ ಬಂತು, ಕೊನೆಯ ಟೀಮ್ ಹಾಡಬೇಕು, ಭಾಗವಹಿಸಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ರು ನಮ್ಮ ಕಣಿವೆ ಸರ್. ಭಾಳಷ್ಟು ಖುಷಿ ಅನ್ನಿಸ್ತು. ಕೆಲವರು ವೇಷಭೂಷಣ ಹಾಕೊಂಡ್ಬಂದಿದ್ರು KLE ಸ್ಕೂಲ್ನವರು, ಕೆಲವರಂತರೂ ವಾದ್ಯ ಇಲ್ಲದೇ ಹೇಳಿದರು. ವಾದ್ಯ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾವು ಹೇಳ್ತಾ ಇದ್ವಿ. ಆ್ಯಕ್ಚುಲಿ ವಾದ್ಯ ಇಲ್ಲದೆ ನುಡಿಸಿದಾಗ ಅದು ಏನು ಅನ್ನೋದು ಕಂಡು ಬಂತು ನಮಗೆ. ಯಾರು ಪರ್ಫೆಕ್ಟ್ ಇದ್ದಾರೆ ಅನ್ನೋದನ್ನು ನಾವು ಬರೀ ಸಂಗೀತವನ್ನು ನೋಡಬೇಕಂದ್ರೆ ಕಂಡು ಬಂತು. ನಮ್ಮ ಈ ಕಾರ್ಯಕ್ರಮಕ್ಕೆ 3 ಜನ ಏನು ನಿರ್ಣಾಯಕರು ಆಗಮಿಸಿದ್ದಾರೆ, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಬೆಳಗ್ಗೆಯಿಂದ ಹಿಡ್ಕೊಂಡು ಇಲ್ಲಿ 3 ಜನ, ಮೊದಲನೇದಾಗಿ ಗೋಪಾಲಕೃಷ್ಣ ಭಾಗವತ್ ಸರ್ ಅವರು, ಮಾನ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ, ಕಲಘಟಗಿಯಿಂದ ಬಂದಿದ್ದಾರೆ. ಹಾಗೂ ಜಯಶ್ರೀ ದೊಡ್ಡಮನಿ ಅವರು, ಕರ್ನಾಟಕ ಪ್ರೌಢಶಾಲೆ, ಮಾತಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಪ್ರತಿಭಾ ಹುಲಿಮನಿ ಮೇಡಮ್ ಅವರು, ಅವರ ಕಣ್ಣಿನ ತೊಂದರೆ ಇದ್ದರೂ ಕೂಡ ಸಂಗೀತಕ್ಕೆ ಅವರ ಹೆಸರು ವಾಸಿಯಾದಂಥವರು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ನಿರ್ಣಯವನ್ನು ನೀಡ್ತಾರೆ. ಅವರಿಗೆ ಇಲಾಖೆ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ರಿಸಲ್ಟ್ ಬೇಗ ಆಗಿದ್ರೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಏನೇ ಇರಲಿ, ತಾವೆಲ್ಲ ಶಾಲೆಗಳನ್ನು ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರಿ. ನಿಮಗೆ ನಾನು ಧನ್ಯವಾದಗಳನ್ನು ಇಲಾಖೆ ಪರವಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹಾಗೂ ಜಂಬೂ ಸವಾರಿ ಉತ್ಸವದ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಗುರುರಾಜ್ ಹುಣಸಿಮರದ್ ಸರ್ ಅವರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್ ಹೇಳಿಬಿಟ್ಟಿದ್ದಾರೆ, ಚಿಕ್ಕಮಠ ಸರು ಮತ್ತು ಮಕ್ಕಳ ಮಹರ್ಷಿ ನಮ್ಮ ಸರ್ ಹೇಳಿಬಿಟ್ಟಿದ್ದಾರೆ, ಭಾಗವಹಿಸುವುದು ಮುಖ್ಯ, ಪ್ರಶಸ್ತಿ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ. ನಿರ್ಣಯ ಏನು ಬರುತ್ತೆ ತಾವೆಲ್ಲರೂ ಬಹಳಷ್ಟು ಉತ್ತಮವಾಗಿ ಭಾಗವಹಿಸಿದಿರಿ. ಆ ನಿರ್ಣಾಯಕರ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗೋಣ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈ ಥರ ನಮ್ಮ ಬ್ಲಾಕಿನಲ್ಲಿ ಮೂಡಿ ಬರಲಿ. ಅದಕ್ಕೆಲ್ಲ ಇಂಥ ಮಹನೀಯರ ಸಹಕಾರ ನಮಗೆ ಇರಲಿ ಅಂತ ಹೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೊಸ ಐಡಿಯಾಗಳನ್ನು ತರಲಿ. ಅದ್ರ ಜೊತೆಗೆ ನಮಗೆ ಬಾಬುಜಾನ್ ಮುಲ್ಲಾ ಸರ್ ಬಂದಿದ್ರು, ಇವತ್ತು ವೇದಿಕೆಯಲ್ಲಿ ಅಲಂಕರಿಸಿದ್ರು. ಒಳ್ಳೊಳ್ಳೆ ಚಿತ್ರ ನಿರ್ದೇಶನಗಳನ್ನು ಮಾಡಿ, ಕಿರುಚಿತ್ರಗಳನ್ನು ಮಾಡಿ ನಮಗೆ ಉಣಬಡಿಸಿದ್ದಾರೆ. ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಬೇಕು ಅಂದರೆ ಸತತವಾಗಿ ನಮ್ಮ ಶೈಕ್ಷಣಿಕ ಮೇಲ್ವಿಚಾರಕರು ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುವಂತಹ BRP ಜಯಲಕ್ಷ್ಮಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. 8 ದಿನಗಳಿಂದ ಈ ಕಾರ್ಯಕ್ರಮಗಳನ್ನು ಸೆಟ್ ಮಾಡಿದ್ದಾರೆ, ಎಲ್ಲರಿಗೂ ಪ್ರಸಾರ ಮಾಡಿದ್ದಾರೆ. ನಮ್ಮ ಜಂಬೂಸವಾರಿ ಅಧ್ಯಕ್ಷರ ಜೊತೆಗೆ ಕೂತ್ಕೊಂಡು ಏನೇನು ಮಾಡಬೇಕು, ಹೇಗೆ ಸೇರಿಸಬೇಕು ಅಂತ ಹೇಳಿ ಎಲ್ಲ ಮಕ್ಕಳನ್ನು ಸೇರಿಸಿ, ಎಲ್ಲ ಶಿಕ್ಷಕರನ್ನು ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಶಿಕ್ಷಕರಂದ್ರೆ ನಮ್ಗೆ ಭಾಳ ಹೆಮ್ಮೆ, ಬಹಳ ಅಧಿಕಾರಿಗಳಿಗೂ ಹಾಗೂ ಜಯಲಕ್ಷ್ಮಿ ಮೇಡಮ್ ಅವರಿಗೂ ಎಲ್ಲ ನಿರ್ಣಾಯಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾನು ಫಸ್ಟ್ ಟೈಮ್ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸ್ತಾ ಇರೋದು. ಭಾಳ ಸಿಸ್ಟಮೆಟಿಕ್ ಆದಂಥ ಕಾರ್ಯಕ್ರಮ. ಇಷ್ಟು ವ್ಯವಸ್ಥಿತವಾಗಿ ಸಂಘಟನೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದನ್ನು ಈ ಒಂದು ಇಲಾಖೆಯವರು ಭಾಳ ಸುಂದರವಾಗಿ ಮಾಡಿದ್ದಾರೆ. ಜಯಲಕ್ಷ್ಮಿ ಮೇಡಮ್ ಅವರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನನಗೆ ಇದೊಂದು ಸುಯೋಗ. ನಿಜವಾಗಿಯೂ ಎಲ್ಲ ಶಿಕ್ಷಕರು ತುಂಬ ಚೆನ್ನಾಗಿ ಆಡಿದ್ದಾರೆ.
ನಾನು ಜಡ್ಜಾಗಿ ಕೇಳೋದಕ್ಕಿಂತಲೂ ಎದುರಿಗೆ ಕೂತು ಆಡಿಯನ್ಸ್ ಆಗಿ ಕೇಳಿದರೆ ಇನ್ನೂ ಹೆಚ್ಚು ಎಂಜಾಯ್ ಮಾಡ್ತಿದ್ದೆ ನಾನು. ಜಡ್ಜಾಗಿ ಕೂತಾಗ ಏನಾಗ್ತದೆ, ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಅಷ್ಟು ಅದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ತುಂಬ 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 ಚೆನ್ನಾಗಿ ಅದ್ಭುತವಾದಂಥ ಸ್ಪರ್ಧೆ. ನಾವು ನಿಜವಾಗ್ಲೂ ಸೌಭಾಗ್ಯ, ನಮ್ಮೆಲ್ಲರ ಎಲ್ಲ ನಿರ್ಣಾಯಕರ ಸೌಭಾಗ್ಯ. ಇದರಲ್ಲಿ ಫಸ್ಟ್ ಸೆಕೆಂಡ್ ತೆಗೆಯೋದು ಬಹಳ ಕಷ್ಟ. ನಾವು ಅದರಲ್ಲಿ ಡ್ರೆಸ್ಸು ಇದನ್ನೆಲ್ಲ ಕೌಂಟ್ ಮಾಡಿಲ್ಲ. ಹಾಡುವುದು ಮಾತ್ರ ಮೇನ್. ಅಂದರೆ ಇದು ಹಾಡಿನ ಸ್ಪರ್ಧೆ ಇರೋದ್ರಿಂದ ನಾವು ಹಾಡಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ. ರಾಗ, ತಾಳ, ಭಾವ, ಹಾಡಿನಲ್ಲಿರುವಂಥ ಭಾವನೆ, ಟೋಟಲ್ ಕೋಆರ್ಡಿನೇಷನ್ ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನಮ್ಮ ಜಡ್ಜಸ್ಸಲ್ಲೂ ಹೆಚ್ಚು ಕಡಿಮೆ ಒಂದೇ ಇದೆ. ಒಂದು ಸ್ವಲ್ಪ 1-2 ಮಾರ್ಕ್ಸ್ ಡಿಫ್ರೆನ್ಸ್ ಇರ್ತದೆ. ಟೋಟಲ್ ಫಲಿತಾಂಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಫಸ್ಟ್, ಸೆಕೆಂಡ್, ಥರ್ಡು ನಾವು ಏನು ಅಂದ್ಕೊಂಡಿದ್ವೋ ಅದೇ ಬಂದಿದೆ. ನಾವು ಪ್ರಾಮಾಣಿಕವಾದ ನಿರ್ಣಯವನ್ನು ಕೊಟ್ಟಿದ್ದೇವೆ. ಇದಕ್ಕೆಲ್ಲ ತಮ್ಮೆಲ್ಲರ ಸ್ವಾಗತ. ಇದೇ ಅಂತಿಮ ಅಂತಲ್ಲ. ಯಾಕಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರು ಚೆನ್ನಾಗಿ ಹಾಡಿದ್ದಾರೆ ಅಂತಲ್ಲ, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರೂ ಸಂಗೀತವನ್ನು ಮುಂದುವರಿಸಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಧನ್ಯವಾದಗಳು. ಅನೌನ್ಸ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಇದೆ ಕೆಲಸ. ಶ್ರೀಯುತ ಪಂಕಿ ಸರ್ ಅವರು ನಮಗೆ ಆ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಮೊದಲಿಗೆ ಸಮಾಧಾನಕರ 2 ಬಹುಮಾನವನ್ನು ನೀಡ್ತಾ ಇದ್ದೇವೆ. ಒಂದು MPS ನವಲೂರು ಧಾರವಾಡಿದು ಸಮಾಧಾನಕರ ಬಹುಮಾನವಿದೆ, ಅವರಿಗೆ ಶುಭಾಶಯಗಳು. ಹಾಗೆ ಇನ್ನೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಧಾರವಾಡ, ಇದಕ್ಕೆ ಸಮಾಧಾನಕರ ಬಹುಮಾನ ಬಂದಿದೆ. ತೃತೀಯ ಬಹುಮಾನ ಮದನಮಟ್ಟಿ ಶಾಲೆ ಧಾರವಾಡ. ಹಾಗೆ ದ್ವಿತೀಯ ಗಾಂಧಿ ಚೌಕ್ ಕ್ಲಸ್ಟರ್ ಧಾರವಾಡ. ಪ್ರಥಮ ನಿಮ್ಗೆ ಗೊತ್ತಾಗಿರ್ತದೆ, ಯಾಕಂದರೆ ಪ್ರತಿಯೊಬ್ಬ ಆಡಿಯನ್ಸ್ ಜಡ್ಜ್ ಮಾಡಿರ್ತೀರಿ ನೀವು. ಬಾಲಬಳಗ ಸ್ಕೂಲ್ ಧಾರವಾಡ. ಓಕೆ, ಧನ್ಯವಾದಗಳು. ಬಂತಲ್ಲ, ಮೊದಲಿನಿಂದ ನಮ್ಮ ಶಾಲೆ ಒಳಗೆ ಒಂದು ಸ್ವಲ್ಪ ಸಂಗೀತ ಇರೋದ್ರಿಂದ ಸ್ವರಜ್ಞಾನ ಎಲ್ಲ ಮೌಸಿಗಳಿಗಿತ್ತು. ನಾವು ಟೀಚರ್ಸ್ಗೆಲ್ಲ ಮೌಸಿ ಅಂತೀವಿ. ಆಮೇಲೆ ಇದನ್ನ 15 ದಿವಸದಿಂದ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಶಾಲೆ ನಡಬರ್ಕಿನ ಟೈಮ್ದಾಗ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಊಟಕ್ಕಿಂತ ಮೊದಲಕ್ಕೆ ಪ್ರಾಕ್ಟೀಸ್ ಮಾಡಿದ್ವಿ. ತಮ್ಮ ಹೆಸರು ಮೇಡಮ್? ಜ್ಯೋತಿ ಕುಲಕರ್ಣಿ. ಪ್ರಥಮ ಬಹುಮಾನ ಪಡೆದಕ್ಕೆ ತಮ್ಮ ಅನಿಸಿಕೆ? ಭಾಳ ಖುಷಿ ಆಯಿತು. ಹಿಂಗೆ ಶಿಕ್ಷಣ ಇಲಾಖೆ ಇಂಥ ಸ್ಪರ್ಧೆಗಳನ್ನು ಮಾಡಿದರೆ ಟೀಚರ್ಸಿಗೆ ಒಂದು ಪ್ರೋತ್ಸಾಹ ಸಿಗ್ತದಂತ ನನಗನ್ನಿಸ್ತು. ಈ ಒಂದು ದೇಶಭಕ್ತಿಯನ್ನು ಸುಮಾರು 1 ವಾರಗಳ ಕಾಲ ಮಾತ್ರ ನಾವು ಪ್ರಾಕ್ಟೀಸನ್ನು ಮಾಡಿದ್ವಿ. ಇವತ್ತು ಈ ನವರಾತ್ರಿಯ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಧಾರವಾಡ ಶಹರ ವತಿಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ತೃತೀಯ ಬಹುಮಾನ ಬಂದಿದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ. ಯಾಕಂದರೆ ನಾವು ಶಾಲೆಗಳಲ್ಲಿ ಬೋಧನೆ ಮಾಡಿ ಸಾಕಷ್ಟು ಒತ್ತಡದಲ್ಲಿರ್ತೇವೆ. ನಮಗೆ ನಮ್ಮದೇ ಆದಂಥ ರಿಲ್ಯಾಕ್ಸನ್ನು ಮಾಡ್ಕೊಳ್ಳಿಕ್ಕೆ ಇಂಥ ಎಲ್ಲ ಸಹಪಾಠ ಚಟುವಟಿಕೆಗಳು ಬಹಳ ನಮಗೆ ಹೆಚ್ಚಿನ ಒಂದು ಬಲವನ್ನು ತಂದುಕೊಡುತ್ತೆ, ಉಲ್ಲಾಸವನ್ನು ತಂದುಕೊಡುತ್ತೆ. ಹಾಗಾಗಿ ಇವತ್ತಿನ ದಿವಸ ನಮಗೆ ತೃತೀಯ ಬಹುಮಾನ ಸಿಕ್ಕಿದ್ದಕ್ಕಾಗಿ ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಹಾಗೂ ದಸರಾ ಜಂಬೂತ್ಸವ ಉತ್ಸವ ಸಮಿತಿಯವರಿಗೆ ನಾವು ಎಲ್ಲ ಶಿಕ್ಷಕರ ಬಳಗದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ. ನಾವು ಗಾಂಧಿ ಚೌಕ್ ಕ್ಲಸ್ಟರ್ ವತಿಯಿಂದ ದೇಶಭಕ್ತಿ ಸಮೂಹ ಗಾಯನವನ್ನು
4 ದಿನದಲ್ಲಿ ರೂಢಿಯನ್ನು ಮಾಡಿಕೊಂಡು ಈಗ ಒಂದು ಪ್ರಸ್ತುತಪಡಿಸಿದ್ವಿ ಇವತ್ತು. ಇಂದು ನಮಗೆ ದ್ವಿತೀಯ ಸ್ಥಾನವನ್ನು ಸಿಕ್ಕಿದೆ ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಇದಕ್ಕಾಗಿ ಇಲ್ಲಿ ಒಂದು ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಾನ್ಯರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ನಮಸ್ಕಾರ ಮೇಡಮ್. ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ ಅಂತೀರಾ? ಹೌದು ಸರ್, ಇದರಿಂದ ನಮ್ಮ ಟೀಚರ್ಸಲ್ಲಿರುವಂಥ ಪ್ರತಿಭೆ ಹೊರಗೆ ಬರ್ತದೆ. ಆಮೇಲೆ ನಮ್ಮ ಟೀಚರ್ಸಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ, ಆಲ್ರೌಂಡರ್ ಇರುವಂಥ ನಮ್ಮ ಟೀಚರ್ಸಲ್ಲಿ ಭಾಳಷ್ಟು ಪ್ರತಿಭೆಗಳಿದ್ದಾವೆ. ಸೊ ಇಂಥ ಒಂದು ಕಾರ್ಯಕ್ರಮಗಳಾದರೆ ಎಲ್ಲ ಪ್ರತಿಭೆ ಎಲ್ಲ ಜನರಿಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.